ಎಲ್ಲರಿಗೂ ನನ್ನ ಹೆಸರು ಪ್ರಕಾಶ್ ಅಂತ. ಈ ಒಂದು ವಿಡಿಯೋ ಮಾಡೋ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರ, ಎಲ್ಲರ ಮನೆಯಲ್ಲೂ ಈ ರೀತಿ ಸಿಲಿಂಡರ್, ಒಂದು ಸ್ಟೋವ್, ಈ ರೀತಿ ಪೈಪ್, ರೆಗ್ಯುಲೇಟರ್ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಸಿಲಿಂಡರ್ ಅಂದ್ರೆ ಭಯ ಇದ್ದೇ ಇರುತ್ತೆ. ಯಾಕೆ ಅಂತಂದ್ರೆ ಸಡನ್ ಆಗಿ ಲೀಕ್ ಆಗುತ್ತೆ, ಅಲ್ಲಿ ಬ್ಲಾಸ್ಟ್ ಆಗಿದೆ, ಇಲ್ಲಿ ಲೀಕ್ ಆಗಿದೆ, ಇಲ್ಲಿ ಒಂದು ಅನಾಹುತ ಆಗಿದೆ ಅಂತ ಟಿವಿ ಪೇಪರ್ ಅಲ್ಲಿ ಕೇಳ್ತಾ ಇರ್ತೀವಿ. ಹಾಗಾಗಿ LPG ಅಂದ್ರೆ ಭಯ ಇದ್ದೇ ಇರುತ್ತೆ. ಇದಕ್ಕೆ ನಾವು ಬಾಂಬ್ ಅಂತ ಕರಿತೀವಿ. ಅದಕ್ಕೋಸ್ಕರ ಇದಕ್ಕೆ ರೆಡ್ ಕಲರ್ ಕೊಟ್ಟಿದ್ದಾರೆ. ಇಟ್ ಇಂಡಿಕೇಟ್ಸ್ ಡೇಂಜರ್ ಅಂತ. ನೋಡಿ ಕ್ಲೀನ್ ಆಗಿ ಯೂಸ್ ಮಾಡಬೇಕು. ಸೊ ಇದ್ರ ಮೇಲೆ ಬರ್ದಿದ್ದಾರೆ. ಸೊ ರೆಗ್ಯುಲೇಟರ್ ಯಾವಾಗ ಆಫ್ ಮಾಡಬೇಕು, ಸೊ ಯಾವಾಗ ನಾವು ಸ್ಟೋವ್ ಯೂಸ್ ಮಾಡೋದು ಮುಗಿಯುತ್ತೆ ಅವಾಗ ರೆಗ್ಯುಲೇಟರ್ ಆಫ್ ಮಾಡ್ಬೇಕಂತ ಸಿಲಿಂಡರ್ ಮೇಲೆ ಬರ್ದಿದ್ದಾರೆ. ಸೊ ನಾವು ಎಲ್ಲರೂ ಕೂಡ ಒಂದು ಸಿಸ್ಟಮ್ ಅನ್ನ ಫಾಲೋ ಮಾಡ್ತಾ ಇಲ್ಲ, ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಾನು ನಿಮಗೆ ಏನ್ ತೋರಿಸ್ಲಿಕ್ಕೆ ಬಂದಿದ್ದೀನಿ ಈ ವಿಡಿಯೋ ಮುಖಾಂತರ ಅಂತಂದ್ರೆ, ನಾವು ಕೂಡ ಒಂದು ಹೊಸ ಪ್ರಾಡಕ್ಟ್ ಅನ್ನು ಲಾಂಚ್ ಮಾಡ್ತಾ ಇದೀವಿ. ಎಲ್ಲರ ಮೇಲೆ ಈ ರೀತಿ ಸುರಕ್ಷಾ ಪೈಪ್ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಇದು ನಾರ್ಮಲ್ ಸುರಕ್ಷಾ ಪೈಪ್ ಅಲ್ಲ, ಗ್ಯಾಸ್ ಸೇಫ್ಟಿ ಹೋಸ್ ಪೈಪ್ ಅಂತ ಕರಿತೀವಿ. ಈ ಒಂದು ಪ್ರಾಡಕ್ಟ್ ಅನ್ನು ಯಾಕೆ ಯೂಸ್ ಮಾಡಬೇಕು ಅಂತಂದ್ರೆ, ಈಗ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ಅಡಿಗೆ ಮಾಡುವಾಗ ಒಲೆ ಆನ್ ಮಾಡ್ತೀರಾ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದ್ರೂ ಪೈಪ್ ಈ ಕಡೆಯಿಂದ ಓಪನ್ ಆದ್ರೆ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಬೆಂಕಿ ಈ ಪೈಪ್ ತಗೊಂಡು ಗ್ಯಾಸ್ ಲೀಕ್ ಆಗಿ ಬ್ಲಾಸ್ಟ್ ಆಗುವಂತ ಸಂದರ್ಭ ಇರುತ್ತೆ. ಅದನ್ನ ನಾವು ಅವಾಯ್ಡ್ ಮಾಡ್ಬೇಕಂತ ಹೇಳಿ ನಾವು ಈ ಒಂದು ಪ್ರಾಡಕ್ಟ್ ಅನ್ನು ಲಾಂಚ್ ಮಾಡಿದೀವಿ. ಇಟ್ ಇಸ್ ಅ ನ್ಯೂ ಪ್ರಾಡಕ್ಟ್, ಬ್ಯೂಟಿಫುಲ್ ಪ್ರಾಡಕ್ಟ್, ವೆರಿ ಯೂಸ್ಫುಲ್ ಪ್ರಾಡಕ್ಟ್. ಸೊ ಸಡನ್ ಆಗಿ ನಾವು ಈ ಪೈಪ್ ಓಪನ್ ಆದ್ರೆ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಬೆಂಕಿ ಈ ಪೈಪ್ ತಗೊಂಡು ಬ್ಲಾಸ್ಟ್ ಆಗುತ್ತೆ. ಹಾಗಾದ್ರೆ ನೋಡುವ, ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಸಡನ್ ಆಗಿ ಕೂಡ ಏನಾಯ್ತಿಲ್ಲ, ಲಾಕ್ ಆಯ್ತು. ಸೊ ಅದಕ್ಕೋಸ್ಕರ ಇದಕ್ಕೆ ಗ್ಯಾಸ್ ಸೇಫ್ಟಿ ಹೋಸ್ ಪೈಪ್ ಅಂತ ಕರಿತೀವಿ. ಇದು ಪ್ರತಿಯೊಬ್ಬರ ಮನೆಯಲ್ಲಿ ಯೂಸ್ ಮಾಡಿದ್ರೆ ಯಾವುದೇ ರೀತಿ ಸಿಲಿಂಡರ್ ಇಂದ, ಪೈಪ್ ಇಂದ, ಸ್ಟೋವ್ ಇಂದ ಆಗೋ ಇನ್ಸಿಡೆಂಟ್ಸ್ ಅನ್ನ ಇದು ಅವಾಯ್ಡ್ ಮಾಡುತ್ತೆ. ಸೊ ಹಾಗಾದ್ರೆ ಇದನ್ನ ನಾವು ಮತ್ತೆ ಆಕ್ಟಿವೇಟ್ ಮಾಡ್ಬೇಕಂದ್ರೆ ಹೇಗ್ ಮಾಡ್ಬೇಕು? ಈಗ ಆನ್ ಮಾಡಿದ್ರೆ ಆನ್ ಆಗಲ್ಲ. ಇವಾಗ ಆಕ್ಟಿವೇಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, 2 ರಿಂದ 3 ಬಾರಿ ಇಲ್ಲೇ ಈ ರೀತಿ ಪ್ರೆಸ್ ಮಾಡಿದ್ರೆ, ಈ ರೀತಿ ಸ್ವಲ್ಪ ಹೊಡೆದ್ರೆ ಏನಾಗುತ್ತೆ, ಆಕ್ಟಿವೇಟ್ ಆಗುತ್ತೆ. ಸೊ ಹಾಗಾದ್ರೆ ಪಾಸ್ ಮಾಡಿ. ಸೊ ಇವಾಗ ಏನಾಯ್ತು, ಈ ರೀತಿ ಪ್ರೆಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಆನ್ ಮಾಡಿದ್ರೆ ಆನ್ ಆಗುತ್ತೆ. ಸೊ ಯಾವುದೇ ರೀತಿ ಇನ್ಸಿಡೆಂಟ್ ಆಗ್ಲಿಕ್ಕೆ ಬಿಡೋದಿಲ್ಲ. ಸೊ ಜಸ್ಟ್ 2 ಸಲ ಅದ್ಲೇನ್ ಮಾಡ್ಬೇಕು, ಪೈಪ್ಗೆ ಈ ರೀತಿ ಹೊಡಿಬೇಕು.